ಇದ್ದೀರಾ? ಗೌರಿ ಆಸ್ತಿ ಎಲ್ಲ ಬೇಡ ಅಂದ್ಲಾ? ಅವಳಿಗೆ ಏನಾಗಿದೆ? ಬುದ್ಧಿ ಗಿದ್ದಿ ಕೆಟ್ಟಿದೆಯಾ ಹೆಂಗೆ? ಹೌದು ಕಣೆ, ನಾನು ಎಷ್ಟು ಹೇಳಿದ್ರು ಏನೋ ಅವಳು ಕೇಳಿಸ್ಕೊಂತ ಇಲ್ಲ. ಅವಳ ಆಸ್ತಿ ಎಲ್ಲ ಅವಳಿಗೆ ಏನೋ ಬೇಡವಂತೆ. ಎಲ್ಲ ಸೈಡ್ ಮಾಡ್ಕೊಟ್ಬಿಡ್ತೀನಿ ಬಾವಾ, ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾಳೆ. ರಾಮಣ್ಣ, ನೀವಾದ್ರೂ ಅವ್ಳಿಗೆ ಹೇಳ್ಬಾರ್ದಾಗಿತ್ತಾ? ಅವಳು ಎಂತ ಕೆಲಸ ಮಾಡ್ತಿದ್ದಾಳೆ ನೋಡಿ. ಅವಳಿಗೆ ಮುಂದೆ ಏನಂತ ಸ್ವಲ್ಪ ಯೋಚನೆ ಇಲ್ವಾ ಅವಳಿಗೆ? ಅವಳ ಜೀವನ ಹೆಂಗ್ ಮಾಡ್ತಾಳೆ ಮುಂದೆ? ಗಂಗಮ್ಮ, ನಾವು ಹೇಳೋಷ್ಟೇ ಹೇಳಿದ್ದೀವಿ. ಆದ್ರೆ ಅವಳು ಯೋಚನೆ ಮಾಡ್ತಾ ಇರೋದ್ ನೋಡ್ತಿದ್ರೆ ಸರಿ ಅಂತ ನನಗೂ ಅನಿಸ್ತಿದೆ. ಏನು? ಅವಳಿಗೆ ಆಸ್ತಿ ಎಲ್ಲ ಏನು ಬೇಡವಂತ? ಹೌದು ಲಕ್ಷ್ಮಮ್ಮ, ಗೌರಿನೇ ಬಂದು ಎಲ್ಲ ಹೇಳ್ಬಿಟ್ಟು ಹೋಗಿದ್ದಾಳೆ. ಪೇಪರ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳಿ ರಾಮಣ್ಣ ಅಂತ ನನ್ಗೆ ಹೇಳಿದಾಳೆ. ಆಸ್ತಿ ಅವಳಿಗೆ ಬೇಡ ಅಂದ್ರೆ ಮತ್ತೆ ಯಾರ ಹೆಸರು ಬರೀತಾಳೆ? ಓ, ಅವಳ ಮಕ್ಳ ಹೆಸರು ಬರೀತಾಳೆ ಅನ್ಸುತ್ತೆ. ಇಲ್ಲ ಅತ್ತೆ, ಅವಳು ಎಲ್ಲ ಆಸ್ತಿನೂ ಅವ್ರ ಅಕ್ಕಂಗೆ ಬರ್ತಿದ್ದಾಳೆ. ಏನು? ಎಲ್ಲ ಆಸ್ತಿನೂ ಗಂಗಾ ಹೆಸರು ಬರೀತಿದ್ದಾಳ? ಅವಳಿಗೇನಾದ್ರೂ ತಲೆಗಿಲೆ ಕೆಟ್ಟಿದ್ಯಾ? ಅಂದ್ರೆ ಅವಳಿಗೆ ಮಕ್ಳುಗಳಿಗೆ ಸಂಬಂಧನೇ ಇಲ್ವಂತ? ಏನಮ್ಮ, ನೀನ್ ಇವಾಗ ಈ ಮಾತು ಹೇಳ್ಬೋದಾ? ಅಲ್ಲ, ಆ ತಾಯಿ ಮನೆಗೆ ಬಂದ್ರೆ ಮನೆ ಒಳಗಡೆ ಸೇರ್ಸೋದಿರ್ಲಿ, ಆಚೆನೆ ಒಂದು ಊಟನೂ ಆಗ್ತಾ ಕಳಿಸ್ತೀಯ. ಅಂಥದ್ರಲ್ಲಿ ಆಸ್ತಿ ವಿಚಾರ ಬಂದ ತಕ್ಷಣ ಇವಾಗ ತಾಯಿ ಮಕ್ಕಳ ಸಂಬಂಧ ನೆನ್ಪತ್ತ ನಿನಗೆ? ರಾಮಣ್ಣ, ನಾನು ಮತ್ತೆ ನಿಂಗೆ ಹೇಳ್ತಿದ್ದೀನಿ, ಈ ವಿಚಾರದಿಂದ ಸ್ವಲ್ಪ ದೂರ ಇದ್ಬಿಡು. ಲಕ್ಷ್ಮಮ್ಮ, ನಾನು ನಿಮ್ಮ ಮಾತನ್ನ ಸರಿ ಕೇಳೋದಿಲ್ಲ. ಯಾಕೆಂದ್ರೆ ಇದು ನಿಮ್ಗೆ ಸಂಬಂಧಪಟ್ಟಿರೋ ವಿಚಾರ ಅಲ್ಲ, ಗೌರಿ ಮತ್ತೆ ಗಂಗಾಗೆ ಸಂಬಂಧಪಟ್ಟಿರೋ ವಿಚಾರ. ನಾನು ಇದ್ರ ತಲೆ ಹಾಕ್ತೀನಿ. ರಾಮಣ್ಣ, ಅಮ್ಮ ಹೇಳ್ತೋದು ಸರಿಯಾಗಿದೆ. ಇದೆಲ್ಲ ಆಗೋದೆಲ್ಲ ಬೇಡ ರಾಮಣ್ಣ. ನಂಗೆ ಇದೆಲ್ಲ ಇಷ್ಟ ಇಲ್ಲ. ಅವಳ ಆಸ್ತಿನ ತಗೊಂಡು ನನ್ನ ಕೈಲಿ ಆಗಲ್ಲ ರಾಮಣ್ಣ. ನನ್ನ ಪಾಲಿಗೆ ಏನು ನಂಗೆ ಅದು ಇದ್ದೇ ಇರುತ್ತೆ. ಅವಳ ಆಸ್ತಿ ನನಗೆ ಬೇಡ. ಗಂಗಾ, ಸ್ವಲ್ಪ ಸುಮ್ಮನಿರ್ತೀಯಾ? ನಿನಗೆ ಬೇಡದೇ ಇರ್ಬೋದು, ನನ್ನ ಮಕ್ಳಿಗೆ ಬೇಕಾಗಿದೆ. ನಾನು ಸುಮ್ಮನಿದ್ದಷ್ಟು ಜಾಸ್ತಿ ಆಯಿತು ನಿಂದು. ಸುಮ್ಮನೆ ಸೈಲೆಂಟ್ ಆಗೋದು ಸರಿ. ರೀ, ನೀವೇನು ಮಾತಾಡ್ತಾ ಇದ್ದೀರಾ? ಅದು ನಮ್ಮ ಆಸ್ತಿ ನಮ್ಗೆ ಸಿಗುತ್ತೆ ರೀ. ಅಂಥದ್ರಲ್ಲಿ ಅವಳ ಆಸ್ತಿ ನಮ್ಗೆ ಏನಕ್ಕೆ ಬೇಕು ಹೇಳಿ? ಯಾಕೆಂದ್ರೆ ಅವಳು ನಂತರ ಒಂದು ಹೆಣ್ಣಲ್ವಾ? ಅವಳಿಗೆ ಜೀವನಕ್ಕೆ ಬೇಕಾಗುತ್ತೆ ರೀ. ನೀವು ಸ್ವಲ್ಪ ಬುದ್ಧಿ ಹೇಳಿ, ಅವಳು ಅರ್ಥ ಮಾಡ್ಕೊತಾಳೆ. ಗಂಗಾ, ನೀನು ಸುಮ್ಮನೆ ಒಳಗಡೆ ಹೋಗು. ರಾಮಣ್ಣ, ನಡೀರಿ. ಇದರಲ್ಲಿ ಇವ್ರನ್ನ ಕೇಳೋದಕ್ಕಿಂತ ನಾವೇ ಮುಂದುವರೆದ್ರೆ ಒಳ್ಳೆಯದು. ನಡೀರಿ, ನಾವು ಹೋಗೋಣ. ನಮಗೆ ತುಂಬ ಕೆಲಸ ಇದೆ ಮಾಡೋಕ್ಕೆ. ಹಾ, ಹೋಗು ಹೋಗು. ನಿಂಗೂ ಸಿಗುತ್ತೆ ಆಸ್ತಿ. ಚೆನ್ನಾಗಿ ಮಜಾ ಮಾಡ್ಬೋದಲ್ವಾ? ಅದಕ್ಕೆ ಹೋಗ್ತಿದ್ಯಾ? ಮನೆ ಅಳಿಯ ಆಗ್ತಿದ್ರು ಮನೆ ಅಳಿಯಾನೆ. ಅಷ್ಟೇ ಹೇಳ್ತಾರೆ ಗಾದೆ, ಅಳಿಯ ಮನೆ ತೊಳಿಯ ಅಂತ. ಅದಕ್ಕೆ ತಕ್ಕಂಗೆ ಇದೆಯಾ? ಹೋಗಿ ನೀನು. ರಾಮಣ್ಣ, ನಡೀರಿ, ಹೋಗೋಣ. ಇವಳಿಗೆ ಏನಾಗಿದೆ ಗೌರಿಗೆ? ಬರಲಿ, ಇವಾಗ ಮಾಡ್ತೀನಿ. ಆಸ್ತಿ ಎಲ್ಲ ಇವಳು ಬರ್ಬಿಟ್ರೆ ನನ್ನ ಮೊಮ್ಮಕ್ಳಿಗೆ ಇಲ್ದಂಗೆ ಆಗ್ಬಿಡುತ್ತಲ್ಲ. ಅಯ್ಯಯ್ಯೋ, ಆಮೇಲೆ ಬೀದಿಗೆ ಬಿಟ್ಬಿಡ್ತೀವಲ್ಲಪ್ಪ ನಾವು. ಏನು ಮಾಡೋದು ಇವಾಗ? ಇವಳಿಗಿನ್ನೂ ಬುದ್ಧಿ ಬಂದಿಲ್ಲ ಅಂತ ಕಾಣಿಸುತ್ತೆ. ಅಲ್ಲ ಗೌರಿ, ನಿನ್ಗೆ ಏನಾದರೂ ಬುದ್ಧಿ ಇದೆಯಾ ಇಲ್ವಾ ತಲೆನಲ್ಲಿ? ಆಸ್ತಿ ಎಲ್ಲ ಬೇಡ ಅಂತ ನನ್ನ ಹೆಸರು ಯಾಕೆ ಬರ್ಕೊಡ್ತಾ ಇದೆಯಾ? ಇದೆಲ್ಲ ಬೇಡ ಕಣೆ, ಚೆನ್ನಾಗಿರೋದಿಲ್ಲ. ನನ್ನ ಮಾತು ಕೇಳು. ಅಕ್ಕ, ಅದೆಲ್ಲ ಏನಿಲ್ಲ ಬಿಡು ಅಕ್ಕ. ನಾನು ಆಸ್ತಿ ನಂದ ಅಂತ ಏನೂ ಇಲ್ಲ ಅಕ್ಕ, ಎಲ್ಲ ನಿಂದೆ ಆಸ್ತಿ ಇರೋದು. ಇದ್ಯಾಕೆ? ಯಾಕೆ ಇಷ್ಟೊಂದು ಕೆಮ್ತಿದ್ಯಾ? ಕೆಮ್ಮಾಗಿದ್ಯಾ? ಸ್ವಲ್ಪ ನೀರು ತಗೊಬಂದು ಕೊಡ್ಲಾ? ಬೇಡ ಅಕ್ಕ, ಯಾಕೋ ಸ್ವಲ್ಪ ಕೆಮ್ಮಿದೆ. ನನಗೂ ಗೊತ್ತಿಲ್ಲ ಏನಕ್ಕೆ ಅಂತ. ನಾನು ಮನೆಗೆ ಹೋಗ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಹೋಗ್ತೀನಿ. ನೀರೆಲ್ಲ ಏನು ಬೇಡ ಬಿಡು. ಸರಿ, ಆದರೆ ಅವ್ರು ನೀನು ಮಾಡ್ತಾ ಇರೋದು ನಿಂಗೆ ಸರಿ ಅಂತ ಅನಿಸ್ತಿದ್ಯಾ? ಅಕ್ಕ, ಆಸ್ತಿ ಇವಾಗ ನನ್ನ ಹೆಸರಲ್ಲೇ ಇದೆ. ನಾನು ಅನುಭವಿಸ್ತಾ ಇದ್ದೀನಾ? ಇಲ್ಲ ತಾನೇ. ಸುಮ್ಮನೆ ನನ್ನ ಹೆಸರಲ್ಲಿ ಬೇರೆ ಯಾರು ಅನುಭವಿಸೋಕೆ ನಾನೇ ಬಿಡಬೇಕು? ಅದು ಅಂಥ ಮನುಷ್ಯನಿಗೆ ಖಂಡಿತ ಇಲ್ಲ ಅಕ್ಕ. ಅದಕ್ಕೆ ನಾನು ಈ ತೀರ್ಮಾನ ತೊಗೊಂಡಿದ್ದೀನಿ. ಅವ್ನು ಇನ್ನೊಬ್ರಿಗೆ ಯಾರು ಅನುಭವಿಸೋ ಬದಲು ನೀನು ನನ್ನ ಅಕ್ಕ ಅನುಭವಿಸ್ಬೇಕಲ್ವಾ? ಅದಕ್ಕೆ ಎಲ್ಲಾನು ನಿನ್ನ ಹೆಸರು ಬರೀಬೇಕು ಅಂತ ಅಂದ್ಕೊಂಡಿದ್ದೀನಿ ಅಕ್ಕ. ಗೌರಿ, ಆದರೆ ನಿಂಗೆ ಇಬ್ಬರು ಮಕ್ಕಳಿದಾರಲ್ವಾ, ಅವ್ರ ಬಗ್ಗೆ ಯೋಚನೆ ಮಾಡು. ಈ ಯಾರಕ್ಕ ನನ್ನ ಮಕ್ಕಳು? ಅವರು ನಾನು ಯಾವತ್ತವ್ರನ್ನ ಬಿಟ್ಟು ಹೊಂಟೋದ್ನೋ, ನಮ್ಮಮ್ಮ ಯಾವಾಗ ಅವ್ರಿಗೆ ಬುದ್ಧಿ ಕಲಿಸಿದ್ಲೋ, ನನ್ನ ಮಕ್ಕಳೊಂದು ಆವಾಗ ಸಂಬಂಧ ಮುರಿದೋಗಿದೆ ಅಕ್ಕ. ಆ ಬಾಂಧವ್ಯ ನಮ್ಮಿಬ್ಬರಲ್ಲೂ ಉಳಿದಿಲ್ಲ ಈಗ. ಆದ್ರೂ ಗೌರಿ ಬೇಡ ಕಣೆ. ಅಕ್ಕ, ನೀನು ಇನ್ನೇನು ಹೇಳೋಂಗಿಲ್ಲ, ಸುಮ್ಮನಿದ್ಬಿಡು. ಅಕ್ಕ, ಯಾಕೋ ತುಂಬ ಸುಸ್ತಾಗ್ತಿದೆ, ಮೈ ಕೈಯಲ್ಲಿ ನೋಡ್ತಿದೆ ಅಕ್ಕ. ನಾನು ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಹೋಗ್ತೀನಿ, ನೀನು ಮನೆಗೆ ಹೋಗು. ಇಲ್ಲಿ ಆರಾಮಾಗ್ಬಿಟ್ಟು ಆಮೇಲೆ ಹೋಗಿ. ಯಾಕೆ ತುಂಬ ತಲೆ ನೋಡ್ತಿದ್ಯಾ? ಏನಾಯ್ತು ನಿನಗೆ? ಮುಖ ಸ್ವಲ್ಪ ಯಾಕೋ ಇಳ್ದೋಗಿದೆಯಲ್ಲ? ಸರಿ ಊಟ ಮಾಡ್ತಲ್ವಾ ಏನು? ಇಲ್ಲ ಅಕ್ಕ, ಹಂಗೆಲ್ಲ ಏನೂ ಇಲ್ಲ. ಯಾಕೋ ಇತ್ತೀಚೆಗೆ ತುಂಬ ಊಟ ಸೇರ್ತಿಲ್ಲ, ಸುಸ್ತಾಗ್ತಿದೆ. ಅದಕ್ಕೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗ್ತೀನಿ ಅಕ್ಕ. ಸರಿ, ಜೊತೆ ನಾನು ಬರಲಾ? ಬೇಡ ಅಕ್ಕ, ನಾನು ಹೋಗ್ತೀನಿ, ಪರವಾಗಿಲ್ಲ. ಸರಿ, ಹುಷಾರು, ಹೋಗ್ಬಿಟ್ ಬಾ. ಏನಮ್ಮ, ಏನಾಯ್ತು? ಡಾಕ್ಟ್ರೇ, ನನಗೇನಾಗಿದೆ ಅಂತ ನೀವೇ ಹೇಳಬೇಕು. ಯಾಕೆಂದರೆ ಡಾಕ್ಟರ್ ನೀವೇ ಅಲ್ವಾ? ಹೌದಮ್ಮ, ಡಾಕ್ಟರ್ ನಾನೇ. ಆದರೆ ನಿಮ್ಗೆ ಏನಾಗಿದೆ ಅಂತ ನೀವು ಹೇಳಿದರೆ ನಾನು ಅದು ಸಂಬಂಧಪಟ್ಟಂಗೆ ಔಷಧಿ ಕೊಡ್ತೀನಿ. ಸರಿ ಡಾಕ್ಟ್ರೇ, ನಂಗೆ ಯಾಕೋ ಇತ್ತೀಚೆಗೆ ಒಂದು ವಾರದಿಂದ ತುಂಬ ಸುಸ್ತಾಗುತ್ತೆ, ಹಸಿವಾಗ್ತಾ ಇಲ್ಲ. ಓ ಹೌದಾ, ಸರಿ, ಚೆಕ್ ಮಾಡಿ ಹೇಳ್ತೀನಿ. ಚೆಕಪ್ ಎಲ್ಲ ಮಾಡಿದ ನಂತರ ನೋಡಮ್ಮ, ನಾನು ನಿಂಗೆ ವಿಷಯ ಹೆಂಗೆ ಹೇಳಲಿ, ಸ್ವಲ್ಪ ಪ್ರಾಬ್ಲಮ್ ಇದೆ ಅಮ್ಮ. ಸ್ವಲ್ಪ ಟೆಸ್ಟ್ ಎಲ್ಲ ಬರ್ಕೊಡ್ತೀನಿ, ಅದೆಲ್ಲ ಮಾಡಿಸ್ಕೊಂಡು ಬನ್ನಿ ಆಯಿತಾ?
ಏನೂ ಹೆದರ್ಕೊಂಬೇಡಿ, ದೇವರಿದ್ದಾನೆ. ಹಂಗಂತ ಇದನ್ನು ಅಷ್ಟೊಂದು ಕೇರ್ಲೆಸ್ ಮಾಡೋಕ್ಕೂ ಆಗ್ತಾ ಇಲ್ಲ. ಈ ಥರ ನಿಮ್ಮ ಸಮಸ್ಯೆ ಯಾವಾಗಿಂದ ಇದೆ ಅಂತ ಹೇಳಿದ್ರೆ ಒಂದು ವಾರದಿಂದನಾ? ಇಲ್ಲಮ್ಮ, ಈ ಸಮಸ್ಯೆ ನಿಮಗೆ ಹುಟ್ಟಾಗಿಂದಲೂ ಇದೆ. ಅಂದಂಗೆ ನಿಮ್ಮ ಜೊತೆ ಯಾರನ್ನ ಇದ್ದಾರಾ? ಒಬ್ಬರೇ ಬಂದ್ರಾ? ಇಲ್ಲ ಡಾಕ್ಟ್ರೇ, ನಾನು ಒಬ್ಳೆ ಬಂದಿದ್ದೀನಿ. ಹೌದಾ, ಸರಿ. ಹಾಗಿದ್ರೆ ನಾನು ನಿಮಗೆ ಹೇಳ್ಬೇಕಾಗುತ್ತಲ್ವಾ? ಸರಿ, ನಾನು ನರ್ಸ್ ಕೇಳ್ತೀನಿ, ಈ ಚೆಕಪ್ ಎಲ್ಲ ಮಾಡಿಸ್ಕೊಂಬನ್ನಿ. ರಿಪೋರ್ಟ್ ನೋಡಿ ಆಮೇಲೆ ಹೇಳ್ತೀನಿ. ಡಾಕ್ಟ್ರೇ, ನನಗೇನು ಸಮಸ್ಯೆ ಇಲ್ವಲ್ಲ? ಅಂದರೆ ನಾನು ಚೆನ್ನಾಗಿದ್ದೀನಿ ತಾನೇ? ಅದೇ ಅಮ್ಮ, ಮೊದಲು ಚೆಕಪ್ ಎಲ್ಲ ಮಾಡಿಸಿ ಆಮೇಲೆ ಹೇಳ್ತೀವಿ ನೀವು ಹೇಗಿದ್ದೀರಾ ಅಂತ. ಈಗಲೇ ನಾವೇನು ಹೇಳೋಕ್ಕಾಗೋದಿಲ್ಲ. ಸರಿ ಡಾಕ್ಟ್ರೇ. ನರ್ಸ್, ಒಂದು ನಿಮಿಷ ಬನ್ನಿ ಇಲ್ಲಿ. ಸರಸ್ವತಿ, ನೀನು ಏನು ಹೇಳ್ತಾ ಇದೀಯಾ? ಪ್ರೀನ ಕೆಲಸ ಕಲಿಸ್ಬೇಕಾ? ಇಲ್ಲ ಇಲ್ಲ, ಅದಕ್ಕೆಲ್ಲ ನಾನು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಅವಳು ಎಲ್ಲಿ ಹೋಗೋದು ಬೇಡ. ಅವಳು ಕಷ್ಟಪಟ್ಟರು ಸಾಕು ಇಷ್ಟು ವರ್ಷ. ಇನ್ಮೇಲೆ ನಿಮ್ಮದೇ ಆರಾಮಾಗಿ ಮನೇಲೇ ಇರಲಿ. ರೀ, ನಾನು ಅದನ್ನೇ ಹೇಳ್ತಾ ಇರೋದು ರೀ, ಆರಾಮಾಗಿರೋ ಮೈನಲ್ಲಿ ಅಂದರೆ ಅದರೊಳಗೆ ಮೈನಲ್ಲೇ ಇರೋಕ್ಕೆ ಬೇಜಾರಾಗುತ್ತೆ ಚಿಕ್ಕಿ. ನಾನು ಟೈಮ್ ಪಾಸ್ಗಾಗಿ ಹೋಗ್ತೀನಿ ಅಂತ ಹೇಳ್ತಾಳೆ. ಹೌದಾ ಪ್ರಿಯಾ? ಯಾಕಮ್ಮ ನೀನು ಕೆಲ್ಸಕ್ಕೆ ಹೋಗುವಂಥದ್ದು ಏನಾಗಿದೆ ಇವಾಗ? ನಿನಗೆ ಮನೆಯಲ್ಲಿ ಏನಾದರೂ ತೊಂದರೆ ಆಗ್ತಿದ್ಯಾ? ಹಂಗಿದ್ರೆ ಹೇಳು. ಅಯ್ಯೋ ಚಿಕ್ಕಪ್ಪ, ತೊಂದರೆ ಎಲ್ಲ ಏನೂ ಇಲ್ಲ ಚಿಕ್ಕಪ್ಪ. ಮನೆಯಲ್ಲೇ ಇದ್ದು ಬೋರ್ ಆಗ್ತಿದೆ. ಅದಕ್ಕೆ ಸ್ವಲ್ಪ ನನಗೂ ಗೊತ್ತಾಗುತ್ತೆ ಅಲ್ವಾ ಬೆಂಗಳೂರಲ್ಲಿ ಹೆಂಗಿದೆ ಅಂತ. ಅದಕ್ಕೆ ಚಿಕ್ಕಿಗೆ ಹೇಳಿ ಒಪ್ಸಿದ್ದೀನಿ. ಚಿಕ್ಕಪ್ಪ ಪ್ಲೀಸ್ ಇಲ್ಲ ಅಂತ ಹೇಳ್ಬೇಡಿ ಚಿಕ್ಕಪ್ಪ, ಒಪ್ಕೊಳ್ಳಿ. ಹಂಗಲ್ಲ ಅಮ್ಮ, ಇವಾಗ ನೀನು ಕೆಲ್ಸಕ್ಕೆ ಕಳಿಸಿದ್ರೆ ಜನ ಏನು ಗೊತ್ತಾರೆ ಹೇಳು? ನೋಡು, ವಯಸ್ಸಿಗೆ ಬಂದಿರೋ ಹುಡುಗಿ ಕೈಯಲ್ಲಿ ದುಡ್ಸ್ಕೊಂಡು ತಿಂತಾ ಇದ್ದಾನೆ ಅಂತನಲ್ವಾ? ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ನಾನಷ್ಟೇ. ಚಿಕ್ಕಪ್ಪ, ನೀವು ಅದ್ರ ಬಗ್ಗೆ ಎಲ್ಲ ಏನು ಯೋಚನೆ ಮಾಡಬೇಡಿ. ನೀವು ಹೆಂಗೆ, ನನ್ನ ಚಿಕ್ಕಿ ಹೆಂಗೆ ಅಂತ ನನಗೆ ಗೊತ್ತಿದೆ. ನನಗೆ ಬೇರೆಯವ್ರ ಬಗ್ಗೆ ಚಿಂತೆ ಇಲ್ಲ ಚಿಕ್ಕಪ್ಪ. ನೀವು ಒಪ್ಕೊಂಡ್ರೆ ಸಾಕು ನನಗೆ. ಹೌದು ರೀ, ಪಾಪ ತುಂಬ ಆಸೆ ಪಡ್ತಿದ್ದಾರೆ ಅವಳು. ಎಲ್ಲಾದ್ರೂ ಒಪ್ಕೊಂಡ್ಬಿಡ್ರಿ. ನನಗಂತೂ ಇಷ್ಟ ಇಲ್ಲ, ಆದರೆ ನಿಮ್ಮಿಬ್ಬರು ಬಲವಂತಕ್ಕೆ ಒಪ್ಕೊಬೇಕು ಅಷ್ಟೇ ನಾನು. ಸರಿ ಚಿಕ್ಕಪ್ಪ. ಸರಿ ಸರಸ್ವತಿ, ನಾನು ಟೈಮ್ ಆಯಿತು, ನಮಗೆ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಸರಿ ರೀ, ಹೋಗಿ ಬನ್ನಿ. ಚಿಕ್ಕಿ, ಅಂತೂ ಇಂತೂ ಹೆಂಗೋ ಚಿಕ್ಕಪ್ಪಂಗೆ ಒಪ್ಸೋಕ್ಕೆ ಸಾಹಸನೇ ಮಾಡಿಬಿಟ್ಟೆ ನೀನು. ಹಂಗೋ ಒಪ್ಕೊಂಡ್ರಲ್ಲ, ಹಂಗಂದ್ರೆ ನಾನು ಕೆಲ್ಸಕ್ಕೆ ಹೋಗಿ ಬರಲಾ? ಅಂದರೆ ನೀನು ಕೆಲಸ ನೋಡ್ಕೊ ಬಂದಿದ್ಯಾ ಕಳ್ಳಿ? ಇಲ್ಲ ಚಿಕ್ಕಿ, ನೀನು ಸಂಜೆ ಹಂಗೆ ಬರ್ತಾ ಇದ್ನಲ್ಲ, ಅಲ್ಲೊಂದು ಬೋರ್ಡಲ್ಲಿ ಹಾಕಿದ್ರು. ನನಗೆ ಓದಕ್ಕೆ ಬರಲ್ವಲ್ಲ, ಯಾರನ್ನೋ ಕೇಳಿದೆ, ಅವಾಗ ಹೇಳಿದ್ರು ಇಲ್ಲಿ ಕೆಲಸ ಖಾಲಿ ಇದೆ ಅಂತ. ಹೋಗಿ ಮಾತಾಡ್ಕೊಂಡು ಬಂದೆ. ನಾಳೆಯಿಂದ ಬನ್ನಿ ಅಂತ ಹೇಳಿದರು. ನನಗೆ ಎಲ್ಲೋ ಒಂದು ಕಡೆ ನಂಬಿಕೆ ಇತ್ತು ಚಿಕ್ಕಪ್ಪ ಒಪ್ಕೊಳ್ತಾರೆ ಅಂತ. ಓ ಹೌದಾ? ಏನು ಕೆಲಸ? ಏನು ಅಂಗಡಿ ಅದು? ಅದು ಬಟ್ಟೆ ಅಂಗಡಿ ಚಿಕ್ಕಿ. ಬರೋ ಜನಕ್ಕೆ ಸೀರೆ ಎಲ್ಲ ಬೆಲೆ ಅವರೇ ಹೇಳ್ತಾರೆ. ಅಂದರೆ ಟ್ಯಾಗಲ್ಲಿ ಇರುತ್ತಂತೆ, ಅದನ್ನು ತೋರಿಸಿದ್ರೆ ಸಾಕಂತೆ. ನಾನು ಅವ್ರಿಗೆ ಹೇಳಿದೆ ನನಗೆ ಓದೋಕ್ಕೆಲ್ಲ ಏನೂ ಬರಲ್ಲ ಅಂತ. ಅವ್ರು ಹೇಳ್ಕೊಡ್ತಾರಂತೆ. ಅವ್ರು ಹೇಳಿದ್ದಾರೆ ನಾವು ಸ್ವಲ್ಪ ಟ್ರೈನಿಂಗ್ ಕೊಡ್ತೀವಿ ಅಂತ. ಹೌದಾ? ಹುಷಾರಾಗಿ ಹೋಗ್ಬಿಟ್ಟು ಬಾ, ಆಯಿತಾ? ನನಗೆ ದಾರಿಯೆಲ್ಲ ಗೊತ್ತಾಗುತ್ತೆ ಹೋಗಿ ಬರೋದಕ್ಕೆ. ಹೂ ಚಿಕ್ಕಿ, ನಂಗೆ ದಾರಿಯೆಲ್ಲ ಗೊತ್ತಾಗುತ್ತೆ. ನಾನು ಹೋಗಿ ಬರ್ತೀನಿ, ನೀವೇನು ಚಿಂತೆ ಮಾಡಬೇಡಿ ನನ್ನ ಬಗ್ಗೆ. ಸರಿ ಪ್ರಿಯಾ, ಒಂದು ಕೆಲಸ ಮಾಡು, ನಂಗೊಂದಿನ ನಿಮ್ಮ ಅಂಗಡಿ ತೋರಿಸಿ ಎಲ್ಲಿದೆ ಅಂತ. ಯಾಕೆ ಅಂದರೆ ನಂಗೆ ಗೊತ್ತಿರಲಿ ಅಂತ. ಸರಿ ಚಿಕ್ಕಿ, ತೋರಿಸ್ತೀನಿ ಬಿಡಿ. ಚಿಕ್ಕಿ, ಅದು ನನಗೆ ಊರಿಗೆ ಹೋಗಿ ಬರೋಣ ಅಂತ ಹೇಳಿದರೆ ಒಂದು ಸರಿ ಹೋಗಿ ಬರೋಣವಾ? ಯಾಕೋ ಗೊತ್ತಿಲ್ಲ, ಊರಿಗೆ ಹೋಗ್ಬೇಕು ಅಂತ ಮನಸ್ಸು ಅನಿಸ್ತಿದೆ. ಅಂದರೆ ನೀವು ಹೇಳಿದ್ರಲ್ಲ ಪೂಜೆ ಮಾಡ್ಕೊಬರೋಣ ಅಪ್ಪ ಅಮ್ಮಗೆ ಅಂತ, ಅದಕ್ಕೆ ಇರಬೇಕು ಅನಿಸುತ್ತೆ. ಯಾವಾಗ ಹೋಗೋಣ ಚಿಕ್ಕಿ? ಒಂದು ಕೆಲಸ ಮಾಡು, ನೀನು ನಾಳೆಯಿಂದ ಬೇಡ, ಒಂದು 2 ದಿನ ಆದಮೇಲೆ ಹೋಗುವಂತೆ. ನಾವು ಊರಿಗೆ ಹೋಗಿ ಬಂದಮೇಲೆ ಆಮೇಲೆ ಹೋಗು. ಮೊದಲು ಪೂಜೆ ಎಲ್ಲ ಮಾಡ್ಕೊ ಬಂದ್ಬಿಡೋಣ, ಏನಂತೀಯ? ಸರಿ ಚಿಕ್ಕಿ, ಹಂಗೆ ಮಾಡೋಣ. ಪೂಜೆ ಮಾಡ್ಕೊ ಬಂದೇ ಹೋಗೋಣ. ನನಗೂ ಸಹ ಸಮಾಧಾನ ಆಗುತ್ತೆ ಮನಸ್ಸಿಗೆ ಅವಾಗ. ಸರಿ ಪ್ರಿಯಾ, ನೀನು ಹೋಗಿವಾಗ. ಸರಿ ಚಿಕ್ಕಿ.